ಯಾಕೇನಾಯ್ತು? ಹಾಗೆ ಬೆಚ್ಬಿದ್ರಿ? ಇಲ್ಲ ಇಲ್ಲ, ನೀವ್ ಟಕ್ಕಂತ ಬಂದ್ರಲ್ವಾ ಅದಕ್ಕೆ. ನೆನ್ನೆ ರಾತ್ರಿ ಕನ್ಸು ಇನ್ನ ನೆನ್ಪಾಗ್ತಿದ್ಯಾ? ಅದ್ ಹಾಗಲ್ಲ, ಅಮ್ಮ ಫೋನ್ ಮಾಡ್ತಾವ್ರೆ. ಫೋನ್ ಪಿಕ್ ಮಾಡಿ ಮಾತಾಡಿ. ಹಲೋ ಅವ್ವ ಮೈನಾ, ಹೆಂಗಿದ್ಯವ? ಅಳಿಯಂದ್ರು ನಿಮ್ಮತ್ತೆ ಎಲ್ಲ ಚೆನ್ನಾಗವ್ರ? ಚೆನ್ನಾಗಿದ್ದೀನಿ ಕಣಮ್ಮ. ನೀವಲ್ಲಿ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ರಾಧಾ ಸಿಕ್ಕಿದ್ಲೇನವ? ಇಲ್ಲ ಕಣಮ್ಮ, ಫೋನಲ್ಲಿ ಮಾತಾಡ್ದೆ, ಚೆನ್ನಾಗೋಳಂತೆ. ಯಾಕವ್ವ ಮೈನಾ ಒಂಥರ ಮಾತಾಡ್ತಿದ್ಯಾ? ಆರೋಗ್ಯ ಚಂದಾಗಿಲ್ವಾ? ಅದು ಒಂದ್ ನಿಮಿಷ, ಹೆದರ್ಕೋಬೇಡಿ, ಧೈರ್ಯವಾಗಿ ಮಾತಾಡಿ. ನಾನು ಇಲ್ಲೇ ಇದ್ದೀನಿ ತಾನೆ. ಅವ್ವ ಮೈನಾ ಯಾಕವ, ಏನಾಯ್ತು? ಹಂಗೇನೂ ಇಲ್ಲ ಕಣಮ್ಮ, ಹುಷಾರಾಗಿ ಇದ್ದೀನಿ. ಮತ್ತೆ ಧ್ವನಿ ಒಂಥರ ಆಯ್ತಲ್ಲ, ಅಲ್ಲೇನು ತೊಂದರೆ ಆಗಿಲ್ಲ ತಾನೇ? ಏನೂ ಸಮಸ್ಯೆ ಇಲ್ಲಮ್ಮ. ಸರಿ ಕಣವ, ನಿಮ್ಮ ಅವ್ವನ ಹತ್ರ ಏನು ಅಂತ ಹೇಳ್ಕೊಂಡ್ರೆ ತಾನೇ ನನಗೂ ಅರ್ಥ ಆಗೋದು. ಅದು ಅಮ್ಮ, ರಾತ್ರಿ ಒಂದು ಕೆಟ್ಟ ಕನ್ಸು ಬಿತ್ತು, ಅದನ್ನ ಹೇಳ್ಕೊಳಕ್ಕೆ ನಿಂತವು ಭಯ ಆಗ್ತೈತೆ. ಮೈನಾ ಅವರೇ, ಯಾಕೆ ಹೆದರ್ಕೋತಾ ಇದ್ದೀರಾ? ಧೈರ್ಯವಾಗಿ ಮಾತಾಡಿ, ನಾನಿದ್ದೀನಲ್ವಾ? ಅವ್ವ ಏನ್ ಕೆಟ್ಟ ಕನ್ಸು ಅಂತ ಹೇಳವ. ಅಳಿಂದ್ರು ನಿನ್ ಕೈ ನಡಕ್ತೈತೆ ಅಂತವ್ರೆ, ಅಂತ ಕೆಟ್ಟ ಕನ್ಸು ಏನವ ಬಿತ್ತು? ಅದು ಇವ್ರಿಗೆ ಬೇಡ ಬೇಡ, ನೀನೇನು ಹೇಳ್ಬೇಡ, ಸುಮ್ಕೆ ಇರು. ನಿಮ್ಮ ಯಜಮಾನ್ರಿಗೆ ಏನಾರು ಅಪಾಯನ ಕನ್ಸ್ಕೊಂಡೇನವ? ಸರಿ ಬಿಡು, ನೀನ್ ಹೇಳ್ದೇ ಇದ್ರು ನನ್ಗೆ ಅರ್ಥ ಆಯ್ತದೆ. ನೋಡವ, ಇದಕ್ಕೆಲ್ಲ ಯಾಕೆ ಅಷ್ಟೊಂದು ಭಯ ಪಡ್ತೀಯ? ಆ ದೇವ್ರು ಆಂಜನೇಯ ನಿನ್ ಜೊತೆಗೆ ಅವನೇ. ಅವನತ್ರ ಭಕ್ತಿಯಿಂದ ಅರಕೆ ಕಟ್ಬಿಟ್ಟು ಏನಾರು ಬೇಡ್ಕೋ. ಮೈನಾ ಅವರೇ, ಹೆದರ್ಕೋಬೇಡಿ. ನೀವು ನನ್ನ ಜೊತೆ ಇದ್ರೆ ನನ್ನ ಜೊತೆ ಶಕ್ತಿ ಇದ್ದ ಹಾಗೆ, ನನ್ಗೇನೂ ಆಗಲ್ಲ. ನೀವೇನೋ ಏನೂ ಆಗಲ್ಲ ಅಂತ ಹೇಳ್ತಿದ್ದೀರಾ, ಆದ್ರೆ ನನ್ಗೆ ತುಂಬಾ ಭಯ ಆಗ್ತೈತೆ. ಹೆದರ್ಕೋಬೇಡಿ. ಏನು ಆಗಕ್ಕೆಲ್ಲ ನಿಜವಾಗ್ಲು ನೀನ್ ನನ್ನ ಮಾತು ಕೇಳ್ತೀಯಾ? ಹೇಳಮ್ಮ. ಮನೆಯಾಗೆ ಸುಮಂಗಲಿ ಪೂಜೆ ಮಾಡು. ಅಕ್ಕದ ಪಕ್ಕದ ಮನೆಯವ್ರಿಗೆಲ್ಲ ಕರೆದು ನಿನ್ ಕೈಯಾರೆ ಅರ್ಶಿನ ಕುಂಕುಮ ಕೊಟ್ಟು ಊಟ ಹಾಕು. ಆಮೇಲೆ ಇಂಥ ಕನ್ಸುಗಳು ಬೀಳಕ್ಕಿಲ್ಲ. ನಿನ್ ಗಂಡಂಗೇನಾರು ಅಪಾಯ ಇದ್ರೂ ಪರಿಹಾರ ಆಯ್ತದೆ. ಸರಿ ಕಣಮ್ಮ, ನಾನ್ ಮಾಡ್ತೀನಿ. ನೀನ್ ಯಾವ ದಿನ ಮಾಡ್ಬೇಕು ಅಂತ ಹೇಳು, ಆದಷ್ಟು ಬೇಗ ಮಾಡ್ತೀನಿ. ಸರಿ ಕಣವ, ನಾನು ಆದಷ್ಟು ಬೇಗ ಹೇಳ್ತೀನಿ. ಸರಿನಾ?